ಖಾಲಿ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಹೇಳಿ ಇವತ್ತು ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಧುಮುಕಿದ್ರು. ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ನಡುವೆ ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ಕೂಡ ನಡೆಯಿತು. ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಖಾಲಿ ಹುದ್ದೆಯನ್ನ ಭರ್ತಿ ಮಾಡಬೇಕು ಅಂತೇಳಿ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗಿತ್ತು. ಒಂದು ಕ್ಷಣ ಒಂದು ರೀತಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ವಾತಾವರಣಕ್ಕೆ ತಿರುಗ್ತಾ ಇತ್ತು. ತಕ್ಷಣ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಎಬಿವಿಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಖಾಲಿ ಹುದ್ದೆಗಳ ನೇಮಕಾತಿ ವಯೋಮಿತಿ ಸಡಿಲಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿತ್ತು. ಸರಿಯಾದ ಸಮಯಕ್ಕೆ ಫಲಿತಾಂಶ ಅಂಕಪಟ್ಟಿ ನೀಡಬೇಕು ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ರು. ಆಗ ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಕೂಡ ನಡೆಯಿತು. ಈ ವೇಳೆ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನಾಯ್ತು ಇವತ್ತು? ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸುಮಾರು 2.50 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳನ್ನ ತಕ್ಷಣವೇ ಶೀಘ್ರವಾಗಿ ಭರ್ತಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಎಬಿಪಿ ಕಾರ್ಯಕರ್ತರು ಇವತ್ತು ಬೃಹತ್ ಹೋರಾಟವನ್ನ ಮಾಡಿದ್ರು. ಬೆಳಗಾವಿಯ ಸರ್ದಾರ್ ಮೈದಾನದ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಮಧ್ಯೆ ಅಂದ್ರೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನೆಲದ ಮೇಲೆ ಕುಳಿತುಕೊಂಡು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಸ್ಥಳದಲ್ಲೇ ಡಿಸಿ ಅವರು ಬರಬೇಕು, ನಮಗೆ ಭರವಸೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದ್ರು. ಆದ್ರೆ ಇದಕ್ಕೆ ಪೊಲೀಸರು ಒಪ್ಪಲಿಲ್ಲ. ಆದ್ರೆ ಈ ವೇಳೆ ಪೊಲೀಸರು ಮತ್ತು ಜೊತೆಗೆ ಎಬಿಪಿ ಕಾರ್ಯಕರ್ತರ ನಡುವೆ ವಾಗ್ವಾದ, ನೂಕಾಟ, ತಳ್ಳಾಟ ಕೂಡ ಆಗುತ್ತೆ. ಇದಾದ ನಂತರ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತೆ ಕೆಲಸವನ್ನ ಬೆಳಗಾವಿಯ ಪೊಲೀಸರು ಮಾಡ್ತಾರೆ. ಆದ್ರೆ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿಗೆ ರಾಜ್ಯ ಸರ್ಕಾರ ಮೀನಾಮೇಷವನ್ನ ಎಣಿಸ್ತಾ ಇದೆ. ಹಾಗಾಗಿ ಅವನ್ನ ಆದಷ್ಟು ಬೇಗ ನೇಮಕಾತಿಯನ್ನ ಮಾಡ್ಕೊಳ್ಬೇಕು ಮತ್ತು ವಯೋಮಿತಿಯನ್ನ ಏನ್ ನೇಮಕಾತಿ ಮಾಡ್ಕುವಂತ ಸಂದರ್ಭದಲ್ಲಿ ವಯೋಮಿತಿ ಸಡಿಲಿಕೆ ಮಾಡಬೇಕು ಮತ್ತು ವಿವಿಗಳಲ್ಲಿ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ವಿಶ್ವವಿದ್ಯಾಲಯಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಾಗಿ ಅನುದಾನವನ್ನ ಬಿಡುಗಡೆ ದೃಶ್ಯಾವಳಿಗೆ ಈಗ ಗಮನಿಸ್ತಾ ಇದ್ದೀವಿ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಒಳಭಾಗಕ್ಕೆ ಕನ್ನಡ ಪರ ಹೋರಾಟಗಾರರು ನುಗ್ಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿಲ್ಲ, ಕನ್ನಡಕ್ಕೆ ತಾರತಮ್ಯವನ್ನ ಮಾಡಲಾಗ್ತಾ ಇದೆ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ರಾಜ್ಯದ 3 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ರೈಲ್ವೆ ಇಲಾಖೆಯ ಎಕ್ಸಾಮ್ ನಡೀತಾ ಇದ್ದ ಸೆಂಟರ್ಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ, ಮೈಸೂರು ಮತ್ತು ಹುಬ್ಬಳ್ಳಿ 3 ಕಡೆ ಕೂಡ ಎಕ್ಸಾಮ್ ನಡೀತಾ ಇತ್ತು. ಇವತ್ತು ಮೆಜೆಸ್ಟಿಕ್ನಲ್ಲಿ ಈಗ ನೀವೇನು ದೃಶ್ಯಾವಳಿ ಗಮನಿಸ್ತಾ ಇದ್ರಿ, ಲೈವ್ ದೃಶ್ಯಾವಳಿ, ಕರವೇ ಕಾರ್ಯಕರ್ತರು ರೈಲ್ವೆ ನಿಲ್ದಾಣದ ಒಳಗಡೆ ನುಗ್ಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ತಕ್ಷಣ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಕೇಂದ್ರ ಸರ್ಕಾರಕ್ಕೆ
ಪ್ರತಿಭಟನಾಕಾರರನ್ನು ಇದೀಗ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಿದೆ. ನಿಮ್ಗೆ ನೇರ ದೃಶ್ಯವನ್ನು ನೋಡ್ತಾ ಇರಬಹುದು. ಪೊಲೀಸರು ಇದೀಗ ಇಲ್ಲಿ ಬ್ಯಾರಿಕೇಡ್ ತಳ್ಳಿ ಬಂದಂತಹ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನೋಡ್ತಾ ಇರಬಹುದು. ಆದ್ರೆ ನೇರ ದೃಶ್ಯವನ್ನು ನೋಡ್ತಾ ಇರಬಹುದು. ಯಾರೋ ಇವ್ರ ಕಣ್ತಪ್ಪಿಸಿ ನೀತಿಗೆಟ್ಟ ರೈಲ್ವೆ ಇಲಾಖೆಗೆ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಿರುವ ರೈಲ್ವೆ ಇಲಾಖೆ ರೈಲ್ವೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡಿಗರಿಗೆ ಕನ್ನಡದಲ್ಲಿಗೆ ಪರೀಕ್ಷೆ ಬೇಕು. ಎಲ್ಲಾ ಪ್ರತಿಭಟನಾಕಾರರನ್ನು ಯಾರ್ಯಾರು ಪೊಲೀಸರ ಕಣ್ತಪ್ಪಿಸಿ ನೇರವಾಗಿ ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಆಗಲು ಮುಂದಾಗಿದ್ರು ಅದೆಲ್ಲಾ ಪ್ರತಿಭಟನಾಕಾರರನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆಯಲ್ಲಿ ಗೇಟ್ ನಂಬರ್ 1ರಲ್ಲಿ ಪೊಲೀಸರು ಬಿಗಿ ಭದ್ರತೆ ಇತ್ತು. ಇದೀಗ ಪ್ರತಿಭಟನಾಕಾರರು ಪೊಲೀಸರ ಕಣ್ತಪ್ಪಿಸಿ ಪ್ರಯಾಣಿಕರ ಸೋಗಿನಲ್ಲಿ ನೇರವಾಗಿ ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಆಗಿರುವಂತದ್ದು. ಅಂತಹ ಪ್ರತಿಭಟನಾಕಾರರನ್ನು ಇದೀಗ ವಶಕ್ಕೆ ಪಡೆಯುವಂತ ಕೆಲಸ. ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು. ಎಕ್ಸಾಮ್ ಸೆಂಟರ್ನತ್ತ ನುಗ್ಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು. ಆಗ ಪೊಲೀಸರು ತಕ್ಷಣ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ಆಗಿದೆ. ಸರ್ಕಾರ ಆಗ್ಲಿ ಇದನ್ನು ತಡೆದ್ರೆ ಖಂಡಿತ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡ್ತೇವೆ. ಕನ್ನಡಿಗರಿಗೆ ಬೇಕೇ ಬೇಕು. ಕನ್ನಡದ ಪರೀಕ್ಷೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗ್ಲಿ. ನಾವು ಬಿಡೋದಿಲ್ಲ, ಪರೀಕ್ಷೆ ಬಿಡೋದಿಲ್ಲ. ಸರ್ಕಾರ ಆಗ್ಲಿ, ಪೊಲೀಸ್ ಇದಾಗುತ್ತೆ. ಇವಾಗ ಸ್ವಲ್ಪ ಹೊತ್ತರಲ್ಲೇ ಆಗುತ್ತೆ. ರಾಜ್ಯಾದ್ಯಂತ ಹೋರಾಟ ಆಗುತ್ತೆ. ಹಾಗಾಗಿ ಎಲ್ಲರೂ ಕನ್ನಡ ಪರವಾಗಿರ್ಬೇಕು. ಪರೀಕ್ಷೆಯನ್ನು ವಿರೋಧ ಮಾಡಬೇಕು. ಇವಿಷ್ಟು ಪ್ರತಿಭಟನಾಕಾರರ ಅಂದ್ರೆ ಯಾರೋ ಪೊಲೀಸರು ವಶಕ್ಕೆ ಪಡೆದಿದ್ರು ಆ ಒಂದು ಪ್ರತಿಭಟನಾಕಾರ ಆಗ್ರಹ. ಅಂದ್ರೆ ಇಲ್ಲಿ ಕೂಡ ಪರೀಕ್ಷೆ ಕ್ಯಾನ್ಸಲ್ ಆಗಬೇಕು ಅನ್ನೋ ಆಗ್ರಹವನ್ನು ಇಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.